press the bell icon on the YouTube app and never miss another update. In the last class we already do the exercise 2.2 first main and second main. So last class ಅಲ್ಲಿ ಏನಿತ್ತು ಅಂದರೆ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಕೊಟ್ಟಿದ್ರು. ಸೊ ಆ ಪ್ಲೇಸ್ ವ್ಯಾಲ್ಯೂ ಟೇಬಲ್ನ ನೋಡಿಕೊಂಡು ನಾವು ಎಷ್ಟು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಎಷ್ಟು ನಂಬರ್ಸ್ ಇದೆಯೋ ಆ ನಂಬರ್ಸನ್ನು ನಾವು ಒಂದು ಬಾಕ್ಸಲ್ಲಿ ಬರಿಬೇಕಿತ್ತು. ಓಕೆನಾ, ಒಂದು ಬಾಕ್ಸಲ್ಲಿ ಬರಿಬೇಕಿತ್ತು. ಯೂನಿಟ್, ಟೆನ್ಸ್, 100 ಎಷ್ಟು ಕೊಟ್ಟಿದ್ದಾರೋ ಅದನ್ನು ಕೌಂಟ್ ಮಾಡ್ಕೊಂಡು ಏನು ಮಾಡಬೇಕಿತ್ತು, ಒಂದು ಬಾಕ್ಸ್ ಪಕ್ಕದಲ್ಲಿ ಒಂದು ಬಾಕ್ಸ್ ಬರ್ಕೊಂಡು ನೀವು ಆ ಬಾಕ್ಸಲ್ಲಿ ಆ ವ್ಯಾಲ್ಯೂನ ಬರಿಬೇಕಿತ್ತು. ಬಟ್ ಥರ್ಡ್ ಕ್ವಶನಲ್ಲಿ ಏನಿದೆ, ಥರ್ಡ್ ಮೇನಲ್ಲಿ ಏನಿದೆ, ರೈಟ್ ದ ನಂಬರ್ಸ್ ಗಿವನ್ ಇನ್ ದ ಪ್ಲೇಸ್ ವ್ಯಾಲ್ಯೂ ಇನ್ ವರ್ಡ್ಸ್. ಈ ವರ್ಡ್ಸಲ್ಲಿ ಕೊಟ್ಟಿರೋ ನಂಬರ್ಸನ್ನು ನಾವೇನು ಮಾಡಬೇಕೀಗ, ವರ್ಡ್ಸಲ್ಲಿ ಬರಿಬೇಕು, ವರ್ಡ್ಸಲ್ಲಿ ಬರಿಬೇಕಾಗಿದೆ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಯೂನಿಟ್ ಎಷ್ಟಿದೆ, 4 ಇದೆ, 10 ಎಷ್ಟಿದೆ, 6 ಇದೆ, ಆ್ಯಂಡ್ 100 ಎಷ್ಟಿದೆ, 2 ಇದೆ. ಸೊ ಯೂನಿಟ್ ಮೀನ್ಸ್ 4 ಹೌದಲ್ವಾ. ಸೊ ನೆಕ್ಸ್ಟ್ ಟೆನ್ಸ್ ಮೀನ್ಸ್ 60. ಓಕೆ, ನೆಕ್ಸ್ಟು 100 ಮೀನ್ಸ್ 200 ಮೀನ್ಸ್ 206 ಟೆನ್ಸಲ್ಲಿದೆ, 60 ಮೀನ್ಸ್ ಯೂನಿಟ್ 4. ಸೊ ಎಷ್ಟಾಯಿತು, 264 ಆಯಿತು. ಸೊ ಇಲ್ಲಿ ವರ್ಡ್ಸಲ್ಲಿ ನಾವು ಬರಿಬೇಕು ಎಷ್ಟು, 264. ಓಕೆನಾ, 264. ಸೊ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಟೇಬಲ್. ಇಲ್ಲಿ ಗೊತ್ತಾಯ್ತಲ್ವಾ ನಿಮಗೆ, ಯೂನಿಟ್ಸ್ 4 ಕೊಟ್ಟಿದ್ರು. ಸೊ ಯೂನಿಟ್ ವ್ಯಾಲ್ಯೂ 4 ವ್ಯಾಲ್ಯೂ ಏನಾಯಿತು, 4 ಇದೆ. ಸೊ ನೆಕ್ಸ್ಟ್ 10 ಕೊಟ್ಟಿದ್ದಾರೆ, 10 ವ್ಯಾಲ್ಯೂ ಮೀನ್ಸ್ 6 ವ್ಯಾಲ್ಯೂ ಎಷ್ಟು ಟೆನ್ಸಲ್ಲಿ, 60. ಆ್ಯಂಡ್ 100 ಕೊಟ್ಟಿದ್ದಾರೆ, 100 ವ್ಯಾಲ್ಯೂ 2 ಮೀನ್ಸ್ 2 ಕೊಟ್ಟಿದ್ದಾರೆ 100 ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ. ಸೊ 2 ವ್ಯಾಲ್ಯೂ ಎಷ್ಟು, 200 ಮೀನ್ಸ್ 264. ಓಕೆ, ಕ್ಲಿಯರ್. ನೆಕ್ಸ್ಟ್ ಅಗೇನ್ ನಮಗೆ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಕೊಟ್ಟಿದ್ದಾರೆ. ಸೊ ಯೂನಿಟ್, 10 ಆ್ಯಂಡ್ 100. ಓಕೆನಾ. ಸೊ ಯೂನಿಟ್ ಏನಿದೆ, 8 ಇದೆ, ಯೂನಿಟ್ 8. ಸೊ ಟೆನ್ಸ್ ಎಷ್ಟಿದೆ, 2 ಇದೆ. ಓಕೆ, 100 4. ಸೊ ಮೀನ್ಸ್ ಯೂನಿಟಲ್ಲಿ 8 ಇದ್ದರೆ ಎಷ್ಟು, ಸೊ 8. ಆ್ಯಂಡ್ ಟೆನ್ಸಲ್ಲಿ 2 ಇದ್ದರೆ 20. ಆ್ಯಂಡ್ ಹಂಡ್ರೆಡ್ಸಲ್ಲಿ 4 ಇದ್ದರೆ ಸೊ 400 ಮೀನ್ಸ್ 428 ಮೀನ್ಸ್ 428. 428. ಓಕೆನಾ, 428 ಇದೆ. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ನೋಡೋಣ. ಎಷ್ಟಿದೆ ಇಲ್ಲಿ, 657 ಮೀನ್ಸ್ ಯೂನಿಟಲ್ಲಿ 7 ಇದೆ. ಸೊ 7ನೇ ಬರ್ಕೊಳ್ತಾ ಇದ್ದೀವಿ. ಸೊ ಟೆನ್ಸಲ್ಲಿ 5 ಇದೆ. ಸೊ 50 ಮೀನ್ಸ್ 100ಅಲ್ಲಿ 6 ಇದೆ. ಸೊ 600. 657. 657. 657. Okay, 657. Next
546 ಎಷ್ಟು 546 means 540 and it is 6 ಎಷ್ಟಾಯಿತು 546 546 okay now 546 next next 546 next question is 780 ಇಲ್ಲಿ ನೋಡಿ 780 ಸೊ 0ಗೆ ಏನಾಗಿದೆ 0ನೇ ಅಲ್ವಾ ಸೊ 80ಗೆ 80 ನೆಕ್ಸ್ಟು 7ಗೆ 700 ಸೊ ನಾವು 0ನ ಕನ್ಸಿಡರ್ ಮಾಡಲ್ಲ ಸೊ ಹಾಗಾಗಿ ಇದೇನಾಯಿತು 780 ಬಿಕಾಸ್ ಯೂನಿಟ್ ವ್ಯಾಲ್ಯೂ ನಮಗೆ 0 ಕೊಟ್ಟಿದ್ದಾರೆ ಹೌದಲ್ವಾ ಸೊ 0 ಆಗಿರೋದ್ರಿಂದ ಸೊ ಯೂನಿಟ್ ವ್ಯಾಲ್ಯೂ ಅದನ್ನು ನಾವು ತಗೊಳ್ಳೋದಿಲ್ಲ ಸೊ ಹಾಗಾಗಿ ಇದೇನಾಯಿತು 780 ಆಯಿತು 780 okay 780 next question is $975 so 900 it is the 70 and unit is 5 so ಏನಾಯಿತು 975 okay na 975 okay third question ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ ಯೂನಿಟ್ ಟೆನ್ಸ್ 100 ಕೌಂಟ್ ಮಾಡ್ಕೋಬೇಕು ಹಂಡ್ರೆಡ್ಸ್ ಅಲ್ಲಿ ಎಷ್ಟಿದೆ ಟೆನ್ಸ್ ಅಲ್ಲಿ ಎಷ್ಟಿದೆ ಯೂನಿಟ್ಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿಕೊಂಡು ನಾವು ರೀಡ್ ಮಾಡ್ತಾ ಹೋಗಬೇಕು 780 ಇದ್ರೆ 780 ಸೊ 900 9 means 900 7 means 70 and 5 ಓಕೆನಾ 975 ಕೌಂಟ್ ಮಾಡಿಕೊಂಡು ಬರಿಬೇಕು 975 ಅಂತ ಬರೆದ್ರೆ ಮುಗೀತು ಓಕೆನಾ ನೆಕ್ಸ್ಟ್ ಮೇನ್ ಡೂ ದ ನೆಕ್ಸ್ಟ್ ಮೇನ್ ರೈಟ್ ದ ನಂಬರ್ಸ್ ಗಿವನ್ ಇನ್ ವರ್ಡ್ಸ್ ಇನ್ ದ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಈಗ ಏನು ಮಾಡಬೇಕಾಗಿದೆ ಇಲ್ಲಿ ಏನು ಮಾಡಿದ್ರಿ ಪ್ಲೇಸ್ ವ್ಯಾಲ್ಯೂ ಕೊಟ್ಟಿದ್ರು ವರ್ಡ್ಸಲ್ಲಿ ಬರೆದ್ರಿ ನೆಕ್ಸ್ಟ್ ಮೇನಲ್ಲಿ ಏನು ಮಾಡಬೇಕಾಗಿದೆ ಅವರು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರಿಬೇಕು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರಿಬೇಕಾಗಿದೆ ಓಕೆನಾ ಇಲ್ಲೇನು ಮಾಡಿದ್ರು ಪ್ಲೇಸ್ ವ್ಯಾಲ್ಯೂ ಟೇಬಲ್ ಕೊಟ್ಟಿದ್ರು ಅದನ್ನು ನೀವು ಕೌಂಟ್ ಮಾಡಿಕೊಂಡು ರೀಡ್ ಮಾಡಿಕೊಂಡು ನೀವು ಅದನ್ನು ವರ್ಡ್ಸಲ್ಲಿ ಬರೆದ್ರಿ ನೆಕ್ಸ್ಟ್ ಮೇನಲ್ಲಿ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನೀವೇನು ಮಾಡಬೇಕು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರಿಬೇಕು ಓಕೆನಾ
ಸೊ 821 ಅಂತ ಕೊಟ್ಟಿದ್ದಾರೆ. ಎಷ್ಟು? 821 ಅಂತ ಕೊಟ್ಟಿದ್ದಾರೆ. ಸೊ 821. ಸೊ ನೀವು ಪ್ಲೇಸ್ ವ್ಯಾಲ್ಯೂ ಟೇಬಲ್ ಬರ್ಕೋಬೇಕು. ಫಸ್ಟು ಬರ್ಕೊಂಡು ಯೂನಿಟ್ 10 100 ಯೂನಿಟ್ 10 100 ಅಲ್ವಾ. ಸೊ ಯೂನಿಟಲ್ಲಿ ಫಸ್ಟು 100ಸಿಂದ ನೋಡೋಣ, ಯಾಕಂದರೆ 800 ಫಸ್ಟ್ ಇದೆ, ಹೌದಲ್ವಾ. ಸೊ 800 ಇದೆ. ಸೊ 100 ಪ್ಲೇಸಿಗೆ ಏನು ಬರೀಬೇಕು? 8 ಬರೀಬೇಕು ಅಲ್ವಾ. ಸೊ ಯಾಕಂದರೆ 800 ಇದೆ. 700 ಅಂತ ಇದ್ದರೆ 7 ಬರಿತಿದ್ವಿ, 500 ಅಂತ ಇದ್ದರೆ 5 ಬರಿತಿದ್ವಿ. ಸೊ ಈಗ ಅಲ್ಲೇನಿದೆ ನಮಗೆ 800 ಅಂತ ಇದೆ. ಸೊ 8 ಬರಿಬೇಕು, 8. ಆ್ಯಂಡ್ 10's ವ್ಯಾಲ್ಯೂ 20 ಅಂತ ಇದೆ. 20ಗೆ ನಾವು ಸಿಂಗಲ್ ಡಿಜಿಟಲ್ಲಿ ಏನು ಬರಿತೀವಿ? 20ಗೆ 2 ತಾನೆ. ಸೊ 20ಗೆ ಏನು ಬರಿತೀವಿ ಸಿಂಗಲ್ ಡಿಜಿಟಲ್ಲಿ? 2. ಸೊ 21 ಅಂತ ಇದೆ. ಯೂನಿಟ್ ಏನಿದೆ? 1 ಇದೆ. ಸೊ 1ಅನ್ನು ಬರಿಬೇಕು. ಇಲ್ಲಿ ನೋಡಿ 800ಗೆ ನಾವು ಏನು ಅಂತ ಬರ್ಕೊಂಡ್ವಿ? ಸಿಂಗಲ್ ಡಿಜಿಟಲ್ಲಿ 8 ಅಂತ ಬರ್ಕೊಂಡ್ವಿ, ಹೌದಲ್ವಾ. 8 ಮೀನ್ಸ್ 800 ಮೀನ್ಸ್ 8 ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ. ಸೊ ಇನ್ 10's ಪ್ಲೇಸ್ 2 ಮೀನ್ಸ್ 20. ಸೊ ಯೂನಿಟಲ್ಲಿ 1 ಮೀನ್ಸ್ 1. ಓಕೆನಾ? ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಸಮ್ ಮಾಡೋಣ, ಅರ್ಥ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಅರ್ಥ ಆಗುತ್ತೆ. 407. ಫಸ್ಟ್ ಕ್ವಶನ್ 407. So place value table unit tens 100. ಓಕೆನಾ? ಈಗ ಏನಿದೆ? 400 ಇದೆ. ಎಷ್ಟಿದೆ? 400. ಆ 100 ಪ್ಲೇಸಲ್ಲಿ ಏನು ಬರಿಬೇಕು? 4 ಬರಿಬೇಕು. ಸೊ 4 ಬರಿಬೇಕು. ಆ್ಯಂಡ್ 10's ವ್ಯಾಲ್ಯೂ ನಮಗೆ ಇಲ್ಲಿ 20 ಅಂತ ಕೊಟ್ಟಿಲ್ಲ, 70 ಅಂತ ಕೊಟ್ಟಿಲ್ಲ, 80 ಅಂತ ಕೊಟ್ಟಿಲ್ಲ, 30 ಅಂತ ಕೊಟ್ಟಿಲ್ಲ. ಸೊ 10's ವ್ಯಾಲ್ಯೂ ನಮಗೆ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು 10's ವ್ಯಾಲ್ಯೂಯಲ್ಲಿ ಏನು ಬರ್ಕೋಬೇಕು? 0 ಬರ್ಕೋಬೇಕು. ಏನು ಬರ್ಕೋಬೇಕು? 0 ಬರ್ಕೋಬೇಕು. ಸೊ 7 ಇದೆ ಯೂನಿಟ್. ಸೊ 7ಅನ್ನು ಬರ್ಕೊಳ್ತಾ ಇದ್ದೀವಿ, ಹೌದಲ್ವಾ. ಸೊ ಇಲ್ಲಿ ನೋಡಿ ಇನ್ನೊಂದು ಸಲ ಹೇಳ್ತೀನಿ. ಸೊ 400 ಅಂದರೆ ಇಲ್ಲಿ 400 ಇದೆ. 400 ಅಂದರೆ ನಮಗೆ ಸಿಂಗಲ್ ಡಿಜಿಟಲ್ ಏನು ಬರ್ಕೊತೀವಿ? ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಅದು 4 ಅಂತ ಅಲ್ವಾ. ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ 4 ಅಂತ ಬರ್ಕೊಂಡೆ. ಇನ್ 10's ಇಲ್ಲಿ ನೋಡಿ ಈ ಪ್ರಾಬ್ಲಮಲ್ಲಿ ಏನಿದೆ? ಈ ಕ್ವಶನಲ್ಲಿ 20 ಅಂತ ಇತ್ತು. ಸೊ ನಾವು 20ಗೆ 2 ಅಂತ ಬರ್ಕೊಂಡ್ವಿ, ಓಕೆನಾ. 20 ಅಂತ ಇತ್ತು, 20ಗೆ ಏನಂತ ಬರ್ಕೊಂಡ್ವಿ? 2 ಅಂತ ಬರ್ಕೊಂಡ್ವಿ. 30 ಅಂತ ಕೊಟ್ಟಿದ್ರೆ 3 ಅಂತ ಬರೀತಿದ್ವಿ. 40 ಅಂತ ಕೊಟ್ಟಿದ್ರೆ 4 ಅಂತ ಬರೀತಿದ್ವಿ. 70 ಅಂತ ಕೊಟ್ಟಿದ್ರೆ 7 ಅಂತ ಬರೀತಿದ್ವಿ. 90 ಅಂತ ಕೊಟ್ಟಿದ್ರೆ 9 ಬರೀತಿದ್ವಿ, ಹೌದಲ್ವಾ. ಸೊ ಇಲ್ಲಿ ನಮಗೆ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು 10s'ಲ್ಲಿ ಏನು ಬರ್ಕೊಂಡಿದ್ದೀವಿ? 0 ಬರ್ಕೊಂಡಿದ್ದೀವಿ. ಏನಂತ ಬರ್ಕೊಂಡಿದ್ದೀವಿ? 0 ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಯೂನಿಟು, ಇಲ್ಲಿ 1 ಇತ್ತು, ಯೂನಿಟು 1 ಅಂತ ಬರ್ಕೊಂಡಿದ್ವಿ, ಹೌದಲ್ವಾ. 1. ಸೊ ಇಲ್ಲಿ 7 ಇದೆ. ಸೊ 7 ಬರ್ಕೊಂಡಿದ್ವಿ. 407. ಓಕೆನಾ? 407 ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ? 188. 188. ಓಕೆನಾ? 188. ಈಗ 100. ಸೊ 100 ಇದೆ. ಸೊ 100 ಪ್ಲೇಸಲ್ಲಿ ಏನು ಬರಿಬೇಕು? 1 ಬರಿಬೇಕು, ಹೌದಲ್ವಾ. ಸೊ ನೆಕ್ಸ್ಟು 80 ಇದೆ. ನಾನು ಆಗಲೇ ಹೇಳಿದೆ 60 ಬಂದರೆ 6 ಬರಿತೀರಿ, 7 ಬಂದರೆ 7 ಬರಿತೀರಿ, 50 ಬಂದರೆ 5 ಬರಿತೀರಿ, 40 ಬಂದರೆ 4 ಬರಿತೀರಿ, ಹಾಗೆ 80 ಬಂದಿದೆ. ಸೊ 80 ಅಂದರೆ ಇಲ್ಲಿ ಏನು ಬರಬೇಕು? 8 ಬರಿಬೇಕು, ಓಕೆನಾ. 8 ಯೂನಿಟ್ಸಲ್ಲಿ
ಯೂನಿಟ್ಸಲ್ಲಿ ನಮಗೆ 7 ಬಂದಿತ್ತು, 7 ಬರ್ಕೊಂಡ್ವಿ, 1 ಬಂದಿತ್ತು, 1 ಬರ್ಕೊಂಡ್ವಿ. ಸೊ ಇಲ್ಲಿ 8 ಬಂದಿದೆ, ಸೊ 8ನ ಬರೆಯೋಣ. ಓಕೆನಾ? ಸೊ 188. ಓಕೆ, 188. ಅರ್ಥ ಆಗಿದೆಲ್ಲ? ನೆಕ್ಸ್ಟ್ ಥರ್ಡ್ ಕ್ವಶನ್. ಯೂನಿಟ್, ಟೆನ್ಸ್ and 100. Okay na? So third question, 535. 535. 535. ಓಕೆ, ಹಾಂ. ಸೊ ಇಲ್ಲಿ ನೋಡಿ 500 ಇದೆ. 5 ಎಷ್ಟು? 5 ಇರೋದು. ಸೊ 500 ಇದ್ದಾಗ 100 ಪ್ಲೇಸಲ್ಲಿ ಏನು ಬರಿಬೇಕು? 5 ಬರಿಬೇಕು. ಓಕೆ, 5. ನೆಕ್ಸ್ಟು ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 30. 30 ಮೀನ್ಸ್ 3 ಅಲ್ವಾ? ಸೊ 3. ಯೂನಿಟಲ್ಲಿ 5 ಇದೆ, ಸೊ 5 ಬರಿಬೇಕು. 535. ಓಕೆನಾ? ಓಕೆ. ನೆಕ್ಸ್ಟ್ ಫೋರ್ತ್ ಕ್ವಶನ್. $753. 753. ಓಕೆನಾ? 753. ಇಲ್ಲಿ ನೋಡಿ 700 ಇದೆ. 100 ಪ್ಲೇಸಿಗೆ ಏನಿದೆ? 7. ಸೊ 750 ಅಂತ ಇದೆ. 50 ಮೀನ್ಸ್ 5 ಅಲ್ವಾ ಇಲ್ಲಿ? ಸೊ 50. 5 is equals to 50 in tens place. ಓಕೆ, ಇನ್ನು ಸೊ ಯೂನಿಟಲ್ಲಿ 3. ಸೊ 53. ಯೂನಿಟ್ ಪ್ಲೇಸಲ್ಲಿ ಎಷ್ಟು? 3ಗೆ 3ನೇ. 100 ಪ್ಲೇಸಲ್ಲಿ 7 ಬಂದರೆ 700. ಆ್ಯಂಡ್ ಟೆನ್ಸಲ್ಲಿ 5 ಬಂದರೆ 50. ಆ್ಯಂಡ್ ಯೂನಿಟ್ಸಲ್ಲಿ 3. 753. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. $660. 660. Unit, tens and 100. ಓಕೆನಾ? ಯೂನಿಟ್, ಟೆನ್ಸ್ ಆ್ಯಂಡ್ 100. 600 ಪ್ಲೇಸಿಗೆ ಏನಿದೆ? ಸೊ 660. ಯೂನಿಟ್, ಟೆನ್ಸ್, 100. ಸೊ 100 ಪ್ಲೇಸಿಗೆ ಏನಿದೆ? 600 ಅಂತ ಇದೆ. ಸೊ 6 ಬರಿಬೇಕಲ್ವಾ? 6. ಸೊ ಟೆನ್ಸ್ ಪ್ಲೇಸಿಗೆ 60. ಸೊ ಟೆನ್ಸ್ ಪ್ಲೇಸಿಗೆ 60 ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಬಟ್ ಅದಾದಮೇಲೆ ಯೂನಿಟ್ ಏನೂ ಇಲ್ಲ. ಸೊ ಲಾಸ್ಟಿಗೆ ಏನಿದೆ? 60ನೇ ಇರೋದ್ರಿಂದ ನಾವು ಏನು ಬರ್ಕೊತೀವಿ ಇಲ್ಲಿ? 6 ಅಂತ ಬರ್ಕೊತೀವಿ. ಸೊ ಯೂನಿಟ್ ನಮಗೇನು ಕೊಟ್ಟಿಲ್ಲ, ಸೊ 0. ಓಕೆನಾ? ಆದರೂ ಕೂಡ ಅದು 60ನೇ ಆಗುತ್ತೆ. ಯೂನಿಟ್ ಏನಿದೆ? 0 ಇದೆ. ಸೊ 100 ಪ್ಲೇಸಿಗೆ ಏನಿತ್ತು? 600 ಇತ್ತು. ಸೊ 6 ಬರ್ಕೊಂಡ್ವಿ. ಟೆನ್ಸ್ ಪ್ಲೇಸಿಗೆ ಏನಿತ್ತು? 60 ಇತ್ತು. ನೆಕ್ಸ್ಟ್ ಯೂನಿಟ್ ಪ್ಲೇಸು 0. ಸೊ ಯೂನಿಟ್ ಪ್ಲೇಸ್ ಏನಾಗಿದೆ? 0 ಆಗಿರೋದ್ರಿಂದ ಅದನ್ನು ನಾವು ಏನಂತ ಬರಿತೀವಿ? 0 ಅಂತ ಬರಿತೀವಿ. ಓಕೆನಾ? 660. ಓಕೆನಾ? ನೆಕ್ಸ್ಟ್ ಸಿಕ್ಸ್ತ್ ಒಂದು ಕ್ವಶನ್. 220. ಇದನ್ನು ಕೂಡ ನೋಡಿ ಸೇಮ್ ಇದೇ ಥರನೇ. 220.
ಇದೇ ಥರ ರಿಲೇಟೆಡ್ ಪ್ರಾಬ್ಲಮ್. ಸಿಕ್ಸ್ತ್ ಪ್ರಾಬ್ಲಮ್ ಅಲ್ವಾ. 220. ಇಲ್ಲಿ ನೋಡಿ 220 ಯೂನಿಟ್ ಪ್ಲೇಸಲ್ಲಿ ಏನು ಬರಬೇಕು, 2 ಬರಬೇಕು ಹೌದಲ್ವಾ. ಯೂನಿಟ್ ಪ್ಲೇಸಲ್ಲಿ 2 ಬರಬೇಕು. ಟೆನ್ಸ್ ಪ್ಲೇಸಿಗೆ 20 ಮೀನ್ಸ್ 20 ಅಂದರೆ ಸಿಂಗಲ್ ಡಿಜಿಟ್ ನಂಬರ್ 2 ಬರಬೇಕು. ಸೊ ಯೂನಿಟ್ಸ್ ಏನು ಕೊಟ್ಟಿಲ್ಲ, ಹಾಗಾಗಿ ನಮಗೆ ಅಲ್ಲಿ ಏನು ಬರಬೇಕು, 0 ಬರಬೇಕು ಹೌದಲ್ವಾ. 0 ಬರಬೇಕು. ಸೊ ಏನಾಗುತ್ತೆ ನೋಡಿ 220 ಆದರೂ ಕೂಡ ಅದೇನಾಯಿತು 220ನೇ ಬಂದಿದೆ. ಸೊ 100 ಪ್ಲೇಸಿಗೆ ಏನಿತ್ತು 2 ಇತ್ತು. ಸೊ 100 ಪ್ಲೇಸ್ಗೆ 2 ಬರ್ಕೊಂಡ್ವಿ. ಟೆನ್ಸ್ ಪ್ಲೇಸಿಗೆ 20 ಇರೋದ್ರಿಂದ ನಾವೇನು ಬರ್ಕೊಂಡ್ವಿ, ಸಿಂಗಲ್ ಡಿಜಿಟ್ ನಂಬರ್ 2 ಬರ್ಕೊಂಡ್ವಿ. ಓಕೆನಾ. ಸೊ ಈಗ ಯೂನಿಟಲ್ಲಿ ಯೂನಿಟ್ ಪ್ಲೇಸ್ ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಯೂನಿಟ್ ಪ್ಲೇಸಿಗೆ ಏನು ಬರ್ಕೊಂಡಿದ್ದೀವಿ, 0ನ ಬರ್ಕೊಂಡಿದ್ದೀವಿ. ಓಕೆನಾ, ಕ್ಲಿಯರ್. ನೆಕ್ಸ್ಟ್ 7th one question. ಬೇಡ 344. ಸೊ 700 ಮಾಡೋಣ. 700 344ಗೆ ನಿಮಗೆ ಲಾಟ್ ಆಫ್ ಎಕ್ಸಸೈಸ್ ಆಗಿದೆ. ಸೊ ಇಷ್ಟು 6 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ, 6 ಕ್ವಶನ್ ಸಾಲ್ವ್ ಮಾಡಿದ್ದೀರಿ. 344ನ ನೀವು ಈಸಿಯಾಗಿ ಮಾಡ್ತೀರಾ ಅಂತ, ನೀವೇ ಓನಾಗಿ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಾನು ಇಲ್ಲಿ ಮತ್ತೆ 7th ಕ್ವಶನ್ ಏನು ಬರ್ಕೊಂಡಿದ್ದೀನಿ, 700 ಬರ್ಕೊಂಡಿದ್ದೀನಿ. ಓಕೆನಾ. 700 ಯೂನಿಟ್, ಟೆನ್ಸ್ ಆ್ಯಂಡ್ 100. ಓಕೆ. ಸೊ ಯೂನಿಟ್ ಏನಿದೆ, ಸೊ 100 ನೋಡ್ಕೋಬೇಕಲ್ವಾ. ಸೊ 7 ಇದೆ, 100 ಪ್ಲೇಸಿಗೆ ಏನಿದೆ 7 ಇದೆ. ಹಾಗಾಗಿ ನಾವು ಇಲ್ಲಿ 7 ಬರ್ಕೊತಾ ಇದ್ದೀನಿ. 700 ಆಯ್ತಲ್ವಾ. 100 ಪ್ಲೇಸಿಗೆ 7 ಬಂದರೆ 700 ಅಂತ. ಸೊ ನೆಕ್ಸ್ಟು ನಮಗೆ ಟೆನ್ಸ್ ಕೊಟ್ಟಿಲ್ಲ, ಇಲ್ಲಿ ಟೆನ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಏನು ಬರ್ಕೊತಾ ಇದ್ದೀನಿ, 0. ಟೆನ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಅದೇನು 0. ಯೂನಿಟ್ಸು ಕೂಡ ನಮಗೆ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಅದೇನು 0. ಇಲ್ಲಿ ನೋಡಿ. ಸೊ 100 ಪ್ಲೇಸಿಗೆ ಏನಿತ್ತು, ಇಲ್ಲಿ 7 ಇತ್ತು. ಹಾಗಾಗಿ ಏನು ಬರ್ಕೊಂಡೆ, 7 ಮೀನ್ 700. ಓಕೆನಾ. 700. ಟೆನ್ಸ್ ವ್ಯಾಲ್ಯೂ ಇಲ್ಲಿ ನಮಗೆ ಕೊಟ್ಟಿಲ್ಲ ಹೌದಲ್ವಾ. ಇಲ್ಲಿ ಏನೂ ಕೊಟ್ಟಿಲ್ಲ ಟೆನ್ಸ್ ವ್ಯಾಲ್ಯೂ. ಹಾಗಾಗಿ ಸೊ 0. ಸೊ ವಿ ಪುಟ್ ದ 0 ಹಿಯರ್. ಇನ್ನು ಟೆನ್ಸ್ ಪ್ಲೇಸ್. ಓಕೆ. ಯೂನಿಟ್ ಪ್ಲೇಸಲ್ಲಿ ಕೂಡ ನಾವು 0 ಬರ್ಕೊಂಡಿದ್ದೀವಿ. ಯಾಕೆ, ಅಲ್ಲಿ ಯೂನಿಟು ಕೂಡ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಅಲ್ಲಿ 0 ಬರ್ಕೊಂಡಿವಿ. 100 ಪ್ಲೇಸಿಗೆ 7 ಬರ್ಕೊಂಡ್ವಿ. ಯೂನಿಟ್ ಪ್ಲೇಸ್ ಟೆನ್ಸ್ ಪ್ಲೇಸ್ ನಮಗೆ ಕೊಟ್ಟಿರಲಿಲ್ಲ, 0 ಬರ್ಕೊಂಡ್ವಿ. ಆ್ಯಂಡ್ ಯೂನಿಟ್ ಪ್ಲೇಸು ಕೂಡ ನಮಗೆ ಕೊಟ್ಟಿರಲಿಲ್ಲ. ಹಾಗಾಗಿ ನಾವು 0 ಬರ್ಕೊಂಡ್ವಿ. ಓಕೆನಾ. ಈ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಅನದರ್ ಟಾಪಿಕ್ ಜಂಪ್ ಆ್ಯಂಡ್ ಲರ್ನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆನಾ.